ಓಂ ನಮೋ ನಾರಾಯಣಾಯ ನಮಃ. ಎಲ್ಲರಿಗೂ ಶುಭಾಶಯಗಳು. ಧನುರಾಶಿಯವರೇ, ಒಂದು ವಿಷಯವನ್ನು ನೆನಪಿಡಿ. ಈ ದಿನಾಂಕ ಏಪ್ರಿಲ್ 22, 2026 ನಿಮ್ಮ ಜೀವನದಲ್ಲಿ ಒಂದು ಐತಿಹಾಸಿಕ ತಿರುವು ಆಗಲಿದೆ. ಈ ದಿನಾಂಕಕ್ಕೂ ಮೊದಲು ನಿಮ್ಮ ಪ್ರಯತ್ನಗಳು ಅರ್ಧಕ್ಕೆ ನಿಂತಿರಬಹುದು. ನೀವು ಪ್ರತಿಯೊಂದು ಕೆಲಸದಲ್ಲೂ ಕೊನೆಯ ಕ್ಷಣದ ಅಡೆತಡೆಗಳನ್ನು ಎದುರಿಸಿರಬಹುದು. ಆದರೆ ಈ ಏಪ್ರಿಲ್ 22ರ ನಂತರ ನಿಮ್ಮ ಆಲೋಚನೆಯಲ್ಲಿನ ಬದಲಾವಣೆಯು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ. ಧನುರಾಶಿಯವರೇ, ಒಂದು ವಿಷಯವನ್ನು ನೆನಪಿಡಿ. ಈ ಮಾಹಿತಿ ನಿಮ್ಮ ಕಣ್ಣ ಮುಂದೆ ಬಂದಿದ್ದರೆ ಅದು ಕೇವಲ ಕಾಕತಾಳೀಯವಲ್ಲ. ಇದು ನಿಮ್ಮ ಅದೃಷ್ಟದಿಂದ ಬರೆಯಲ್ಪಟ್ಟ ಬಲವಾದ ಚಿಹ್ನೆ. ಧನುರಾಶಿ, ನೀವು ಇಲ್ಲಿಯವರೆಗೆ ನೋಡಿದ್ದು ಒಂದು ಎತ್ತರ. ಈ ಏಪ್ರಿಲ್ 22, 2026ರ ನಂತರ ನೀವು ನೋಡುವ ಜೀವನವು ಇನ್ನೊಂದು ಆಗಿರುತ್ತದೆ. ನೀವು ಎಂದಿಗೂ ಊಹಿಸದ ಭಾರವಾದ ತಿರುವು ನಿಮ್ಮ ಜೀವನದಲ್ಲಿ ಬರಲಿದೆ. ಇಲ್ಲಿಯವರೆಗೆ ಬದಲಾವಣೆಗಾಗಿ ಕಾಯುತ್ತಿರುವ ಕಷ್ಟಗಳನ್ನು ನಂಬುವವರಿಗೆ ಇದು ಒಂದು ಎಚ್ಚರಿಕೆ. ಭರವಸೆಯ ಕಿರಣ. ನೀವು ಕೋಟಿ ಗಳಿಸುವ ಮೊದಲು ಈಗ ಪ್ರತಿಯೊಬ್ಬ ಧನುರಾಶಿ ವ್ಯಕ್ತಿಯಲ್ಲಿ ಕಂಡುಬರುವ 6 ಅದ್ಭುತ ಗುಣಗಳನ್ನು ನೀವು ನೋಡುತ್ತೀರಾ? ಈ ವಿವರವನ್ನು ಕೊನೆಯವರೆಗೂ ಆಲಿಸಿ, ನಿಮಗೆ ಅರ್ಥವಾಗುತ್ತದೆ. ನೀವು ಇನ್ನೂ ನಮ್ಮ ಕುಟುಂಬದ ಸದಸ್ಯರಲ್ಲದಿದ್ದರೆ ಈಗಲೇ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ. ನೀವು ನೀಡುವ ಲೈಕ್ ಈ ಆಳವಾದ ಸತ್ಯಗಳನ್ನು ಇತರ ಕೆಲವು ಧನುರಾಶಿ ಜನರಿಗೆ ಹತ್ತಿರ ತರುತ್ತದೆ. ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಈ ಏಪ್ರಿಲ್ 22, 23, 24, 25 ದಿನಾಂಕಗಳನ್ನು ಮರೆಯಬೇಡಿ. ಬಿ ಅಕ್ಷರದಿಂದ ಪ್ರಾರಂಭವಾಗುವ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರಲಿದ್ದಾರೆ. ಆ ವ್ಯಕ್ತಿ ಹೇಳುವ ಮಾತು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಒಂದು ರಹಸ್ಯ ಶಕ್ತಿಯು ನಿಮ್ಮ ಮನೆಯಲ್ಲಿ ನಿಮ್ಮನ್ನು ನೋಡುತ್ತಿದೆ. ಅದು ನಿಮ್ಮನ್ನು ಹೆದರಿಸಲು ಅಲ್ಲ, ಇಷ್ಟು ವರ್ಷಗಳ ಕಷ್ಟಗಳಿಂದ ನಿಮ್ಮನ್ನು ರಕ್ಷಿಸಲು. ನಿಮ್ಮ ನಂಬಿಕಸ್ಥರು ನಿಮ್ಮನ್ನು ಏಕೆ ತೊರೆದರು? ನಿಮಗೆ ಎಂದಾದರೂ ವಿಳಂಬ ಏಕೆ ಸಂಭವಿಸಿತು? ಇವೆಲ್ಲಕ್ಕೂ ಉತ್ತರಗಳನ್ನು ಹುಡುಕುವ ಸಮಯ ಬಂದಿದೆ. ಇದು ಸಾಮಾನ್ಯ ಜ್ಯೋತಿಷ್ಯವಲ್ಲ, ಇದು ಅನೇಕ ತಜ್ಞರ ಅವಲೋಕನಗಳಿಂದ ಬಹಿರಂಗವಾದ ನಗ್ನ ಸತ್ಯ. ಎಲ್ಲಿಯೂ ಬಿಟ್ಟು ಬಿಡದೆ ಈ ವಿವರವನ್ನು ಗಮನಿಸಿ, ಏಕೆಂದರೆ ನಿಜವಾದ ರಹಸ್ಯವು ಕೊನೆಯಲ್ಲಿದೆ. ನಿಮ್ಮ ಜೀವನವನ್ನು ಬದಲಾಯಿಸುವ ಮೌನಕ್ರಾಂತಿ ಇದೀಗ ಪ್ರಾರಂಭವಾಗಿದೆ. ಧನುರಾಶಿಯಲ್ಲಿ ಜನಿಸುವುದು ಒಂದು ಪವಾಡ, ಏಕೆಂದರೆ ಅವರ ಜೀವನ ಎಂದಿಗೂ ಸಾಮಾನ್ಯವಲ್ಲ. ಒಂದು ಅದೃಶ್ಯ ಶಕ್ತಿಯು ಅವರ ಜನನದ ಕ್ಷಣದಿಂದ ಅವರನ್ನು ಮುನ್ನಡೆಸುತ್ತದೆ. ಜ್ಞಾನದ ನಿಜವಾದ ದಾನಿ ಗುರುಗ್ರಹದ ಪ್ರಭಾವದಿಂದಾಗಿ ಅವರು ಹುಟ್ಟಿನಿಂದಲೇ ಧರ್ಮ, ಸತ್ಯ ಮತ್ತು ಪ್ರಾಮಾಣಿಕತೆಯನ್ನು ತಮ್ಮ ಜೀವನವನ್ನಾಗಿ ಪ್ರೀತಿಸುತ್ತಾರೆ. ಗುರುಗ್ರಹದ ಪ್ರಭಾವವನ್ನು ಆಭರಣವಾಗಿ ಧರಿಸಿರುವ ಈ ಜನರು ಅನ್ಯಾಯ ನಡೆದ ಸ್ಥಳದಲ್ಲಿ ತಮ್ಮ ಜೀವನ ಕಳೆದು ಹೋದರೂ ಸಹ ತಲೆಬಾಗುತ್ತಾರೆ. ಈ ಪ್ರಾಮಾಣಿಕತೆ ಜಗತ್ತು ಇಷ್ಟಪಡದಿದ್ದರೂ ಸಹ ಅವರನ್ನು ಅತ್ಯುನ್ನತ ಶಿಖರಗಳಿಗೆ ಕೊಂಡೊಯ್ಯುತ್ತದೆ. ಧನುರಾಶಿ ಜನರು ಮಾಡುವ ಪ್ರತಿಯೊಂದು ಕಲ್ಪನೆಯ ಹಿಂದೆ 1000 ಕೋನಗಳ ವಿಶ್ಲೇಷಣೆ ಇರುತ್ತದೆ. ಹೊರಗಿನಿಂದ ಅವರಿಗೆ ತಡವಾಗಿ ಕಂಡರೂ ಅದು ಅವರ ನೈಸರ್ಗಿಕ ಬುದ್ಧಿವಂತಿಕೆ. ಅವರು ಎಷ್ಟೇ ಕಷ್ಟಗಳನ್ನು ಎದುರಿಸಿದರೂ ಒಳಗಿನ ಒಂದು ಸಣ್ಣ ಭರವಸೆ ಯಾವಾಗಲೂ ಅವರನ್ನು ಮುಂದುವರಿಸಿಕೊಂಡು ಹೋಗುತ್ತದೆ. ಆ ಚೈತನ್ಯದ ಬಲವು ಅವರನ್ನು ನಿದ್ರಿಸಲು ಬಿಡದ ದೊಡ್ಡ ಗುರಿಯತ್ತ ಕೊಂಡೊಯ್ಯುತ್ತದೆ. ನಿಮ್ಮ ಜೀವನದ ಮೊದಲ ಭಾಗವು ಆರ್ಥಿಕ ತೊಂದರೆಗಳು, ಅವರನ್ನು ನಂಬಿದವರ ವಂಚನೆಗಳು ಮತ್ತು ಪೂರ್ವಜರ ಸಾಲಗಳಂತಹ ಅಡೆತಡೆಗಳಿಂದ ತುಂಬಿರಬಹುದು. ಆದರೆ ಇವೆಲ್ಲವೂ ನಿಮ್ಮನ್ನು ಮುರಿಯಲು ಉದ್ದೇಶಿಸಿರಲಿಲ್ಲ, ಆದರೆ ಅದ್ಭುತ ಭವಿಷ್ಯಕ್ಕಾಗಿ ನಿಮ್ಮನ್ನು ಸಿದ್ಧಪಡಿಸಲು. 2026 ವರ್ಷವು ನಿಮಗೆ ಕಲ್ಪವೃಕ್ಷದಂತೆ ಆಗುತ್ತದೆ. ಕಳೆದ ಕೆಲವು ವರ್ಷಗಳಲ್ಲಿ ನೀವು ಅನುಭವಿಸಿದ ಪ್ರತಿಯೊಂದು ಜಾತಿಯ ಪರಿಣಾಮವು ಈಗ ಸಂಪೂರ್ಣವಾಗಿ ತೆಗೆದುಹಾಕಲ್ಪಟ್ಟಿದೆ. ವಿಶೇಷವಾಗಿ ಏಪ್ರಿಲ್ 22, 23 ಮತ್ತು 24ರಂದು ನಿಮ್ಮ ರಾಶಿಚಕ್ರದಲ್ಲಿ ಗುರು ಮತ್ತು ಶನಿಯ ನಡುವಿನ ವಿಶೇಷ ಸಂಯೋಗದಿಂದಾಗಿ ನಿಮ್ಮ ಜಾತಕದಲ್ಲಿ ಒಂದು ದೊಡ್ಡ ಬದಲಾವಣೆ ಸದ್ದಿಲ್ಲದೆ ಪ್ರಾರಂಭವಾಗಲಿದೆ. ಈ 4 ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳಿಂದಾಗಿ ಅಥವಾ ಬಿ ಅಕ್ಷರದಿಂದ ಪ್ರಾರಂಭಿಸಿ ನಿಮ್ಮ ಜೀವನದಲ್ಲಿ ಬರುವ ವ್ಯಕ್ತಿಯಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅನಿರೀಕ್ಷಿತ ತಿರುವು ಪಡೆಯಲಿದೆ. ನಿಮ್ಮ ಮನೆಯಲ್ಲಿ ಪರಿಚಲನೆಗೊಳ್ಳುವ ರಹಸ್ಯ ಶಕ್ತಿಯು ನಿಮ್ಮನ್ನು ರಕ್ಷಿಸಲು ಇದೆ ಮತ್ತು ನಿಮ್ಮ ಕಣ್ಣೀರು ನಿಮ್ಮ ಅದೃಷ್ಟಕ್ಕೆ ಉತ್ತರಿಸುವ ಸಮಯ ಬಂದಿದೆ ಎಂಬುದನ್ನು ನೆನಪಿಡಿ. ಇದು ಒಂದೇ ದಿನದಲ್ಲಿ ಸಂಭವಿಸದಿರಬಹುದು, ಆದರೆ ಏಪ್ರಿಲ್ 22ರಿಂದ ಪ್ರಾರಂಭವಾಗುವ ಈ ಅದೃಷ್ಟದ ಬದಲಾವಣೆಯನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ ಮತ್ತು ಆ ದೇವರನ್ನು ನೆನಪಿಸಿಕೊಳ್ಳುವ ಮೂಲಕ ಈ ಬದಲಾವಣೆಯನ್ನು ಸ್ವಾಗತಿಸಿ. ಇಂದು ನಾವು ಗಾಳಿಯಲ್ಲಿ ಮುಕ್ತವಾಗಿ ಹಾರುವ ಹಕ್ಕಿಯಂತೆ ಅದ್ಭುತ ಮತ್ತು ಅತ್ಯಂತ ಉತ್ಸಾಹಭರಿತ ಚಿಹ್ನೆಯನ್ನು ಪ್ರವೇಶಿಸಿದ್ದೇವೆ. ಅದು ಧನುರಾಶಿ. ನಮ್ಮ ರಾಶಿಚಕ್ರ ಚಿಹ್ನೆಯಲ್ಲಿ 9ನೇ ಚಿಹ್ನೆ. ಅವರ ಪ್ರಯಾಣಗಳು ಯಾವುದೇ ಭಯವಿಲ್ಲದೆ ಮುಂದುವರಿಯಲಿ. ಮುಖಕ್ಕೆ ಹೊಡೆದಂತೆ ಸತ್ಯವನ್ನು ಹೇಳುವ ಧೈರ್ಯ ಅವರಲ್ಲಿದೆ. ಆದರೆ ಆ ನಗುತ್ತಿರುವ ಮುಖದ ಹಿಂದಿನ ಭಯಾನಕ ಕರ್ಮ ಸಿದ್ಧಾಂತವೇನು? ಸಂಬಂಧದ ಬಗ್ಗೆ ಯೋಚಿಸಿದಾಗ ಅವರು ಏಕೆ ಭಯಪಡುತ್ತಾರೆ? ಅವರು ಭಯದಿಂದ ಓಡಿಹೋಗುವುದೇಕೆ? ಇಂದು ನಾವು ಅವರ ಪ್ರೇಮ ವಿವಾಹದ ಹಿಂದೆ ಗ್ರಹಗಳ ನಿಜವಾದ ಆಟ ಏನೆಂದು ಸರಳವಾಗಿ ಹೇಳುತ್ತೇವೆ. ಹಾಗಾದರೆ ಈ ವಿಷಯವನ್ನು ಎಲ್ಲಿಯೂ ಬಿಟ್ಟು ಹೋಗದೆ ಕೇಳಿ.
ಇದನ್ನು ಆಲಿಸಿದ ನಂತರ ನೀವು ಧನುರಾಶಿಯನ್ನು ನೋಡುವ ಕೋನವು ಖಂಡಿತವಾಗಿಯೂ ಬದಲಾಗುತ್ತದೆ. ಮೊದಲನೆಯದಾಗಿ ನಾವು ಧನುರಾಶಿಯ ಬಗ್ಗೆ ಯೋಚಿಸಿದಾಗ ಮನಸ್ಸಿಗೆ ಬರುವ ಸಂಕೇತವೆಂದರೆ ಒಂದು ಕೈಯಲ್ಲಿ ಬಿಲ್ಲನ್ನು ಹಿಡಿದು ಆಕಾಶದ ಕಡೆಗೆ ತೋರಿಸುತ್ತಿರುವ ವ್ಯಕ್ತಿ, ಆದರೆ ಅವನ ಕೆಳಗೆ ಒಂದು ಕುದುರೆ ಇದೆ. ಅವರ ಸಂಪೂರ್ಣ ಮನೋವಿಜ್ಞಾನವು ಈ ಚಿಹ್ನೆಯಲ್ಲಿ ಅಡಗಿದೆ. ಕುದುರೆ ಎಂದಿಗೂ ಸ್ಥಿರವಾಗಿ ನಿಲ್ಲುವುದಿಲ್ಲ. ಅದಕ್ಕಾಗಿ ನಿರಂತರವಾಗಿ ಓಡುವುದು ಎಂದರೆ ಜೀವನ. ಅದೇ ರೀತಿ ಆಕಾಶದ ಕಡೆಗೆ ತೋರಿಸುತ್ತಿರುವ ಬಾಣವು ಅವರ ಆಲೋಚನೆಗಳು ಯಾವಾಗಲೂ ಉನ್ನತ ಮಟ್ಟದಲ್ಲಿ ಒಂದು ದೊಡ್ಡ ತತ್ವಶಾಸ್ತ್ರದ ಕಡೆಗೆ ಅಥವಾ ದೇವರ ಕಡೆಗೆ ಇರುತ್ತವೆ ಎಂದು ಹೇಳುತ್ತದೆ. ಧನುರಾಶಿ ಉರಿಯುವ ಬೆಂಕಿಯಂತೆ. ಚಳಿಗಾಲದಲ್ಲಿ 4 ಜನರು ಬೆಂಕಿಯ ಸುತ್ತಲೂ ಕುಳಿತು ಉತ್ಸಾಹದಿಂದ ಮಾತನಾಡುವಂತೆ ನಾವು ಧನುರಾಶಿಯ ಸುತ್ತಲೂ ಇರುವಾಗ ನಾವು ಅಷ್ಟೇ ಸಕಾರಾತ್ಮಕ ಮತ್ತು ಶಕ್ತಿಯುತವಾಗಿರುತ್ತೇವೆ. ಅವರು ಎಲ್ಲಿದ್ದರೂ ನಗು ಇರುತ್ತದೆ. ಗಾಳಿಯಲ್ಲಿ ಹಬ್ಬದ ವಾತಾವರಣವಿದೆ. ಈ ರಾಶಿಯ ಅಧಿಪತಿ ಗುರುದೇವರುಗಳ ಗುರುವಾಗಿರುವುದರಿಂದ ಅವರಲ್ಲಿ ಅದೃಷ್ಟ ಮತ್ತು ಪ್ರಾಮಾಣಿಕತೆ ಹೇರಳವಾಗಿವೆ. ಕರ್ಮ ಸಿದ್ಧಾಂತದ ಪ್ರಕಾರ ನಾವು ಸ್ವಲ್ಪ ಆಳವಾಗಿ ಯೋಚಿಸಿದರೆ ಈಗಲೇ ಒಂದು ದೊಡ್ಡ ರಹಸ್ಯ ಬಹಿರಂಗಗೊಳ್ಳುತ್ತದೆ. ಈ ಜನ್ಮದಲ್ಲಿ ಧನುರಾಶಿಯಲ್ಲಿ ಜನಿಸಿದ ಆತ್ಮಗಳು ಹಿಂದಿನ ಜನ್ಮದಲ್ಲಿ ಒಂದೇ ಕೋಣೆಯಲ್ಲಿ ಅಥವಾ ಜೈಲು ಕೋಣೆಯಲ್ಲಿ ಕೈದಿಗಳಾಗಿರಬಹುದು. ಆ ಗುಲಾಮಗಿರಿ, ಆ ಬಂಧನ ಅವರ ಆತ್ಮಗಳ ಮೇಲೆ ತನ್ನ ಗುರುತು ಬಿಟ್ಟಿರುತ್ತದೆ. ಅದಕ್ಕಾಯೇ ಅವರ ಆತ್ಮಗಳು ಈ ಜನ್ಮದಲ್ಲಿ ಒಂದೇ ಒಂದು ವಿಷಯವನ್ನು ಬಯಸುತ್ತವೆ: ಸ್ವಾತಂತ್ರ್ಯ. ಅವರ ನಾಲಿಗೆ ಆಮ್ಲಜನಕದಂತಿದೆ. ಯಾರಾದರೂ ಅವರನ್ನು ನಿಯಂತ್ರಿಸಲು ಹೇಳಿದರೂ ಅಥವಾ ನೀವು ಇಲ್ಲಿಯೇ ಇರಬೇಕು ಎಂದು ಹೇಳುವ ನಿಯಮಗಳನ್ನು ನಿಗದಿಪಡಿಸಿದರೂ ಅವರು ಉಸಿರುಗಟ್ಟಿದ ಅನುಭವವಾಗುತ್ತದೆ. ನೀವು ಗಾಳಿಯಲ್ಲಿ ಹಾರುವ ಹಕ್ಕಿಯನ್ನು ಹಿಡಿದು ಚಿನ್ನದ ಪಂಜರದಲ್ಲಿ ಇಟ್ಟರೆ ಅದು ಸಂತೋಷವಾಗುತ್ತದೆಯೇ? ಅವರು ಮಾತನಾಡುವ ಸತ್ಯಗಳು ಕೆಲವೊಮ್ಮೆ ಕಠಿಣವಾಗಿದ್ದರೂ ಅವರಲ್ಲಿ ಯಾವುದೇ ಬೂಟಾಟಿಕೆ ಇರುವುದಿಲ್ಲ. 100% ಶುದ್ಧತೆ ಇರುತ್ತದೆ. ನಿಜ ಹೇಳಬೇಕೆಂದರೆ ಧನುರಾಶಿ ಜನರು ಮದುವೆ ಎಂಬ ಪದವನ್ನು ಕೇಳಿದಾಗ ಯಾರ ಬಳಿಯೂ ಹೋಗುತ್ತಾರೆ. ತಮ್ಮ ಸ್ವಾತಂತ್ರ್ಯ ಕಳೆದು ಹೋಗುತ್ತದೆ, ಯಾರೊಂದಿಗೂ ಪ್ರಯಾಣಿಸಲು ಸಾಧ್ಯವಾಗುವುದಿಲ್ಲ ಎಂದು ಅವರು ಹೆದರುತ್ತಾರೆ. ಅದಕ್ಕಾಗಿಯೇ ಅವರು ಮದುವೆಯ ಮಾತು ಬಂದಾಗ ಪ್ರೀತಿಯಲ್ಲಿ ಬೀಳಲು ಸಮಯ ತೆಗೆದುಕೊಂಡ ನಂತರ ಓಡಿಹೋಗಲು ಪ್ರಯತ್ನಿಸುತ್ತಾರೆ. ಆದರೆ ವಿಧಿ ಇಲ್ಲಿ ವಿಚಿತ್ರವಾದ ಆಟವನ್ನು ಆಡುತ್ತದೆ. ತುಂಬಾ ಭಯಪಡುವವರಿಗೆ ಮಿಥುನ ರಾಶಿಯವರು ಜೀವನ ಸಂಗಾತಿಯಾಗಿ ಬರುವ ಸಾಧ್ಯತೆ ಹೆಚ್ಚು. ಪ್ರಯಾಣದಂತಹ ದೊಡ್ಡ ವಿಷಯಗಳ ಬಗ್ಗೆ ಯೋಚಿಸುವ ಧನುರಾಶಿಯವರು ಮಿಥುನ ರಾಶಿಯವರು ತಮ್ಮೊಂದಿಗೆ ಇದ್ದರೆ ಹರಟೆ ಹೊಡೆಯುವ ಮೂಲಕ ಮತ್ತು ಜೀವನವನ್ನು ಅದ್ಭುತ ಪ್ರಯಾಣವನ್ನಾಗಿ ಮಾಡುವ ಮೂಲಕ ಸಣ್ಣ ವಿಷಯಗಳನ್ನು ತಮಾಷೆ ಮಾಡುತ್ತಾರೆ. ಅವರಿಗೆ ಬೇಕಾಗಿರುವುದು ಹೆಂಡತಿ ಅಥವಾ ಗಂಡನಿಗಿಂತ ಉತ್ತಮ ಸ್ನೇಹಿತ. ಆದರೆ ಅವರ ಪ್ರಯಾಣಕ್ಕೆ ಅಡ್ಡಿಯಾಗುವ ಯಾರಾದರೂ ಸಂಗಾತಿಯಾಗಿ ಬಂದರೆ ಅವರ ಜೀವನ ನರಕವಾಗುತ್ತದೆ. ಬೆಂಕಿಯ ಮೇಲೆ ಸೀಮೆಎಣ್ಣೆ ಸುರಿದಂತೆ ಧನುರಾಶಿಯವರ ಕೋಪವು ಅಷ್ಟೇ ಭಯಾನಕವಾಗಿದೆ. ಅವರು ಸುಲಭವಾಗಿ ಕೋಪಗೊಳ್ಳುವುದಿಲ್ಲ. ಆದರೆ ಯಾರಾದರೂ ತಮ್ಮ ಗೌರವ ಅಥವಾ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದ್ದಾರೆಂದು ಅವರಿಗೆ ತಿಳಿದಿದ್ದರೆ ಅವರು ಜ್ವಾಲಾಮುಖಿಯಂತೆ ಸ್ಫೋಟಗೊಳ್ಳುತ್ತಾರೆ. ಅವರು ನಿಮ್ಮ ಮುಖದಲ್ಲಿ ಜೋರಾಗಿ ಕೂಗಿ ಹೊರಟು ಹೋಗುತ್ತಾರೆ. ಆದರೆ ಸೇಡು ಎಂಬ ಪದದ ಅರ್ಥ ಅವರಿಗೆ ತಿಳಿದಿಲ್ಲ. ಅದು ಬಿರುಗಾಳಿಯಂತೆ ಬಂದು ತಕ್ಷಣ ಹೊರಟು ಹೋಗುತ್ತದೆ ಎಂದು ಹೇಳಲಾಗುತ್ತದೆ. ಧನುರಾಶಿಯವರ ಜೀವನವು ಮತ್ತೆ ಎಂದಿಗೂ ಒಂದೇ ಆಗಿರುವುದಿಲ್ಲ. ಈ ಚಿಹ್ನೆಯಡಿಯಲ್ಲಿ ಜನಿಸಿದ ಪ್ರತಿಯೊಂದು ವ್ಯಕ್ತಿಯೂ ಸಾಮಾನ್ಯ ವ್ಯಕ್ತಿಯಲ್ಲ. ದೇವರುಗಳ ಕೃಪೆಯಿಂದ ವಿಶೇಷ ದೈವಿಕ ಅನುಗ್ರಹದಿಂದ ಜನಿಸಿದ ಆತ್ಮಗಳು ವಿಭಿನ್ನವಾಗಿವೆ. ನಿಮ್ಮ ಜೀವನವು ಅದೃಶ್ಯ ಶಕ್ತಿಯಿಂದ ನಡೆಸಲ್ಪಡುತ್ತದೆ ಎಂಬ ಸತ್ಯವನ್ನು ನೀವು ಅರಿತುಕೊಳ್ಳುವ ಸಮಯ ಇದು. ಧನುರಾಶಿಯು ಒಳಗೆ ತುಂಬಾ ಪರಿಶುದ್ಧವಾಗಿದೆ. ನೀವು ಇತರರಿಗೆ ಒಳ್ಳೆಯದನ್ನು ಮಾಡಲು ಬಯಸುತ್ತೀರಿ, ಆದರೆ ಜಗತ್ತು ಅದೇ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಂಡಾಗ ನೀವು ಮೌನವಾಗಿ ಬಳಲುತ್ತೀರಿ. ಆದರೆ ನೆನಪಿಡಿ, ನಿಮ್ಮ ಮೌನವು ಒಂದು ದಿನ ಆಯುಧವಾಗುತ್ತದೆ. ನೀವು ಇಲ್ಲಿಯವರೆಗೆ ಅನುಭವಿಸಿದ ಕಷ್ಟಗಳು, ಅವಮಾನಗಳು ಮತ್ತು ಅವಮಾನಗಳು ಸಾಮಾನ್ಯವಲ್ಲ. ನಿಮ್ಮ ಸುತ್ತಲಿನ ಕೆಲವು ಜನರ ಅಸೂಯೆ ಮತ್ತು ನಕಾರಾತ್ಮಕ ಆಲೋಚನೆಗಳಿಂದಾಗಿ ನಿಮ್ಮ ಬೆಳವಣಿಗೆ ಸ್ವಲ್ಪ ಸಮಯದವರೆಗೆ ಸ್ಥಗಿತಗೊಂಡಿರಬಹುದು. ಆದರೆ ಧನುರಾಶಿಯು ದೇವರುಗಳ ರಕ್ಷಣೆಯನ್ನು ಹೊಂದಿರುತ್ತದೆ. ಏಪ್ರಿಲ್ 22 ರಿಂದ ಈ ದಿನಾಂಕಗಳು ನೀವು ಅನುಭವಿಸಿದ ಪ್ರತಿಯೊಂದು ಕಣ್ಣೀರು ಒಂದು ದಿನ ನಿಮ್ಮ ಅದೃಷ್ಟವಾಗುತ್ತದೆ ಎಂಬುದಕ್ಕೆ ಪುರಾವೆಯಾಗಿದೆ. ನಾವು ಪ್ರಸ್ತುತ ಗ್ರಹಗಳ ಚಲನೆಯನ್ನು ನೋಡಿದರೆ ನಿಮ್ಮ ರಾಶಿಚಕ್ರ ಚಿಹ್ನೆಯಾದ ಗುರು ಮತ್ತು ಶನಿಯ ವಿಶೇಷ ಚಲನೆಯಿಂದಾಗಿ ಹಿಂದೆ ನಿಮ್ಮನ್ನು ಕಾಡುತ್ತಿದ್ದ ನಕಾರಾತ್ಮಕ ಶಕ್ತಿಯು ಈಗ ಸಂಪೂರ್ಣವಾಗಿ ಕಣ್ಮರೆಯಾಗಿದೆ. ವಿಶೇಷವಾಗಿ ಈ 4 ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಅದೃಶ್ಯ ಶಕ್ತಿಯ ಚಲನೆಯನ್ನು ನೀವು ಗಮನಿಸುವಿರಿ. ಇದ್ದಕ್ಕಿದ್ದಂತೆ ಒಂದು ಯೋಚನೆ ಬರುವುದು, ಕನಸಿನಲ್ಲಿ ಚಿಹ್ನೆಗಳನ್ನು ನೋಡುವುದು ಅಥವಾ ಕೊನೆಯ ಕ್ಷಣದಲ್ಲಿ ದೊಡ್ಡ ಅಪಾಯದಿಂದ ಪಾರಾಗುವುದು, ಇವೆಲ್ಲವೂ ನಿಮ್ಮ ಪಿತೃದೇವತೆಗಳ ರಕ್ಷಣೆ. ಹೀಗಾಗಿ ನಿಮ್ಮ ಮನೆಯಲ್ಲಿ ಸಣ್ಣಪುಟ್ಟ ವಿಷಯಗಳಿಂದ ಉದ್ವಿಗ್ನತೆ ಹೆಚ್ಚುತ್ತಿರುವಾಗ ನೀವು ರಾತ್ರಿಯಲ್ಲಿ ಚೆನ್ನಾಗಿ ನಿದ್ರೆ ಮಾಡದಿದ್ದರೂ ಆ ಶಕ್ತಿಯು ನಿಮಗೆ ಎಚ್ಚರಿಕೆ ನೀಡುತ್ತಿದೆ ಎಂಬುದರ ಸಂಕೇತವಾಗಿದೆ. ಆ ಶಕ್ತಿಯು ನಿಮ್ಮ ಶತ್ರುವಲ್ಲ, ಅದು ನಿಮ್ಮ ರಕ್ಷಕ. ನೀವು ತಪ್ಪುದಾರಿಯಲ್ಲಿ ಹೋಗುತ್ತಿರುವಾಗ
ಅದು ಅಡೆತಡೆಗಳನ್ನು ಸೃಷ್ಟಿಸುತ್ತದೆ ಮತ್ತು ನಿಮ್ಮನ್ನು ರಕ್ಷಿಸಲು ಪ್ರಯತ್ನಿಸುತ್ತದೆ. ಏಪ್ರಿಲ್ 22ರ ನಂತರ ನಿಮ್ಮ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಬರುವ ಜನರ ಮೂಲಕ ಅಥವಾ ಬಿ ಅಕ್ಷರದಿಂದ ಪ್ರಾರಂಭವಾಗುವ ವ್ಯಕ್ತಿಯ ಮೂಲಕ ನಿಮ್ಮ ಭವಿಷ್ಯವು ಬದಲಾಗುತ್ತದೆ. ಇದು 100% ನಿಜ. ಇದು ಕೂಡ ನಿಜ. ನಿಮ್ಮ ಕಷ್ಟಗಳ ಹಿಂದಿನ ನಿಜವಾದ ಉದ್ದೇಶವು ನಿಮ್ಮನ್ನು ತಡೆಯುವುದಲ್ಲ, ಸರಿಯಾದ ಸಮಯದಲ್ಲಿ ನಿಮ್ಮನ್ನು ಸರಿಯಾದ ಮಟ್ಟಕ್ಕೆ ತರುವುದು. ಈ ಬದಲಾವಣೆಯು ನಿಧಾನವಾಗಿ ಪ್ರಾರಂಭವಾದರೂ ಸಹ ಬಹಳ ಬಲವಾಗಿರುತ್ತದೆ. ನೀವು ಮಾಡಬೇಕಾಗಿರುವುದು ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳುವುದು ಮತ್ತು ದೇವರ ಹೆಸರನ್ನು ಜಪಿಸುವುದು. ಈಗ ಸಮಯ ನಿಮ್ಮ ಕಡೆಗಿದೆ. ಧನುರಾಶಿಗೆ ಅತ್ಯಂತ ನಿರ್ಣಾಯಕ ಸಮಯ ಪ್ರಾರಂಭವಾಗಿದೆ. ನಿಮ್ಮ ಜೀವನದಲ್ಲಿ ಬಿ ಅಕ್ಷರದಿಂದ ಪ್ರಾರಂಭವಾಗುವ ವ್ಯಕ್ತಿಯ ಪಾತ್ರವು ಈಗ ಬಹಳ ಮುಖ್ಯವಾದ ತಿರುವು ಪಡೆಯುತ್ತದೆ. ಈ ವ್ಯಕ್ತಿ ನಿಮಗೆ ಹೊಸಬರಾಗಿರಬಹುದು ಅಥವಾ ಅವರು ನಿಮಗೆ ಈಗಾಗಲೇ ತಿಳಿದಿರುವ ವ್ಯಕ್ತಿಯಾಗಿರಬಹುದು, ಆದರೆ ನೀವು ಇಲ್ಲಿಯವರೆಗೆ ಅವರನ್ನು ಆ ರೀತಿಯಲ್ಲಿ ನೋಡಿಲ್ಲ. ಈ ವ್ಯಕ್ತಿಯ ಅರ್ಥ ನಿಮ್ಮ ಜೀವನವನ್ನು ಸರಿಯಾದ ಹಾದಿಯಲ್ಲಿ ಇರಿಸಲು ಮಾರ್ಗದರ್ಶಿಯಾಗುವ ಮಾಹಿತಿ ಅಥವಾ ಅವಕಾಶವನ್ನು ನೀವು ಪಡೆಯುತ್ತೀರಿ ಎಂದರ್ಥ. ಈ ವ್ಯಕ್ತಿಯ ಆಗಮನವು ಕಾಕತಾಳೀಯವಲ್ಲ. ಕಾಲಚಕ್ರವು ಸೂಚಿಸಿದ ಸಮಯಕ್ಕೆ ಅನುಗುಣವಾಗಿ ನೀವು ಮಾನಸಿಕವಾಗಿ ಸಿದ್ಧರಾದಾಗ ಮಾತ್ರ ಈ ಸಂಕೇತವನ್ನು ಸ್ವೀಕರಿಸಲಾಗುತ್ತದೆ. ನೀವು ಹಿಂದೆ ಹೊಂದಿದ್ದ ಕೋಪ ಮತ್ತು ಆತುರ ಈಗ ಕಡಿಮೆಯಾಗಿದೆ ಮತ್ತು ನೀವು ಮೌನವಾಗಿ ಯೋಚಿಸುವ ಸ್ಥಿತಿಗೆ ಬಂದಿದ್ದೀರಿ. ಆದ್ದರಿಂದ ದೇವರು ಈ ವ್ಯಕ್ತಿಯ ರೂಪದಲ್ಲಿ ನಿಮಗೆ ಒಂದು ಮಾರ್ಗವನ್ನು ತೋರಿಸುತ್ತಿದ್ದಾನೆ. ವಿಶೇಷವಾಗಿ ಏಪ್ರಿಲ್ 22ರಿಂದ ನಿಮ್ಮ ಆಂತರಿಕ ಬದಲಾವಣೆ ಪ್ರಾರಂಭವಾಗುತ್ತದೆ. ಹೊರಗೆ ಯಾವುದೇ ಆತುರವಿಲ್ಲದಿದ್ದರೂ ನಿಮ್ಮೊಳಗೆ ಹೊಸ ಬಾಗಿಲು ತೆರೆಯಲಿದೆ. ನೀವು ಇಲ್ಲಿಯವರೆಗೆ ಹಿಡಿದಿಟ್ಟುಕೊಂಡಿರುವುದು ತಪ್ಪು ಮಾರ್ಗ ಅಥವಾ ಅನಗತ್ಯ ಹೊರೆ ಎಂದು ನೀವು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳುವ ದಿನ ಇದು. ನೀವು ನೋಡುವ ಕನಸನ್ನು ಅಥವಾ ಆ ರಾತ್ರಿ ನೀವು ಕೇಳುವ ಪದವನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಅದು ನಿಮ್ಮ ಭವಿಷ್ಯದ ಬೀಜ. ಏಪ್ರಿಲ್ 22 ಮತ್ತು 23 ನಿಮಗೆ ಹೊಸ ಉಸಿರು ಮತ್ತು ಹೊಸ ಆಲೋಚನೆಗಳನ್ನು ನೀಡುತ್ತದೆ. ಸಮಸ್ಯೆಗಳಿದ್ದರೂ ಸಹ ಮನಸ್ಸು ಹಗುರವಾಗಿರುತ್ತದೆ ಮತ್ತು ಅದೃಷ್ಟದ ಬದಲಾವಣೆ ಪ್ರಾರಂಭವಾಗಿದೆ. ಸಂಗೀತವೇ ಸಂಗೀತ. ಆದಾಗ್ಯೂ ಈ ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು, ವಿಶೇಷವಾಗಿ ಹಣ ಮತ್ತು ಕೆಲಸದ ವಿಷಯಗಳಲ್ಲಿ, ವಿಧಿಯಿಂದ 2 ಪಟ್ಟು ಹೆಚ್ಚು ಬೆಂಬಲಿತವಾಗುತ್ತವೆ. ಏಪ್ರಿಲ್ 24ರ ಹೊತ್ತಿಗೆ ಗ್ರಹಗಳ ಹೊಂದಾಣಿಕೆಯಿಂದಾಗಿ ನೀವು ಕೇಳದೆಯೇ ಸಹಾಯವನ್ನು ಪಡೆಯುತ್ತೀರಿ. ಅಡೆತಡೆಗಳು ಸುಲಭವಾಗಿ ದೂರವಾಗುತ್ತವೆ. ಆದರೆ ನೆನಪಿಡಿ, ಈ ಅದೃಶ್ಯ ಶಕ್ತಿ ನಿಮ್ಮೊಂದಿಗೆ ಇರಬೇಕು, ಅಂದರೆ ನೀವು ಒಂದು ವಿಷಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಪ್ರಾಮಾಣಿಕರಾಗಿರಬೇಕು. ಈ 4 ದಿನಗಳು ಕೊನೆಯ ಎಚ್ಚರಿಕೆ ಮತ್ತು ಸಮಯವು ನಿಮಗೆ ನೀಡುತ್ತಿರುವ ಉತ್ತಮ ಅವಕಾಶ. ನೀವು ಇದನ್ನು ಅರಿತುಕೊಂಡರೆ ನಿಮ್ಮ ಜೀವನವು ಮತ್ತೊಂದು ಹಂತವನ್ನು ತಲುಪುತ್ತದೆ. ಏಪ್ರಿಲ್ 22 ಧನುರಾಶಿಯ ಜೀವನದಲ್ಲಿ ಒಂದು ದೊಡ್ಡ ತಿರುವು ನೀಡುವ ದಿನಾಂಕವಾಗಿದೆ. ಈ ದಿನಾಂಕದ ಮೊದಲು ನಿಮ್ಮ ಹೆಚ್ಚಿನ ಪ್ರಯತ್ನಗಳು ಅರ್ಧದಾರಿಯಲ್ಲೇ ನಿಂತುಹೋಗಿರಬಹುದು. ಕೊನೆಯ ಕ್ಷಣದಲ್ಲಿ ಕೆಲವು ಅಡಚಣೆಗಳು ಬಂದಿರಬಹುದು ಮತ್ತು ಕೆಲಸ ನಿಂತಿರಬಹುದು. ಆದರೆ ಏಪ್ರಿಲ್ 22ರ ನಂತರ ನಿಮ್ಮ ಜೀವನದಲ್ಲಿ ಬದಲಾವಣೆ ಪ್ರಾರಂಭವಾಗುತ್ತದೆ. ಆದರೆ ಅದು ಶಬ್ದದಿಂದ ಬರಬಾರದು. ಮೊದಲು ನಿಮ್ಮ ಆಲೋಚನೆಗಳು ಬದಲಾಗುತ್ತವೆ. ನಿಮ್ಮ ಭಯ ಕಡಿಮೆಯಾಗುತ್ತದೆ. ನೀವು ಗಂಭೀರ ನಿರ್ಧಾರ ತೆಗೆದುಕೊಳ್ಳುವ ಧೈರ್ಯವನ್ನು ಹೊಂದಿರುತ್ತೀರಿ. ಈ ದಿನಾಂಕದ ನಂತರ ಅನಗತ್ಯ ಜನರು ನಿಮ್ಮಿಂದ ದೂರವಾಗುತ್ತಾರೆ. ಕೆಲವರು ತಮ್ಮ ನಿಜವಾದ ಬಣ್ಣಗಳನ್ನು ತೋರಿಸುತ್ತಾರೆ. ಈ ದುಃಖದ ಭಾವನೆಯ ಹಿಂದೆ ಒಂದು ದೊಡ್ಡ ಕಾರಣವಿದೆ. ದೇವರು ಸ್ವತಃ ನಿಮ್ಮ ದಾರಿಯಲ್ಲಿರುವವರನ್ನು ತೆಗೆದುಹಾಕುತ್ತಿದ್ದಾನೆ. ಏಪ್ರಿಲ್ 22ರ ನಂತರ ನೀವು ಕೆಲವು ಹಳೆಯ ವಿಷಯಗಳಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುತ್ತೀರಿ ಮತ್ತು ಹಣ, ಸ್ವಾತಂತ್ರ್ಯ ಮತ್ತು ಸ್ವಾಭಿಮಾನದಂತಹ ಹೊಸ ವಿಷಯಗಳತ್ತ ಆಕರ್ಷಿತರಾಗುತ್ತೀರಿ. ನಿಮ್ಮ ರಾಶಿಚಕ್ರದ ಅಧಿಪತಿ ಗುರು ಇಲ್ಲಿಯವರೆಗೆ ನಿಮ್ಮನ್ನು ಪರೀಕ್ಷಿಸಿದ್ದಾನೆ ಮತ್ತು ನಿಮ್ಮಲ್ಲಿ ಎಷ್ಟು ತಾಳ್ಮೆ ಮತ್ತು ನೈತಿಕತೆ ಇದೆ ಎಂಬುದನ್ನು ನೋಡಿದ್ದಾನೆ. ಅದಕ್ಕಾಗಿಯೇ ತೊಂದರೆಗಳು ಹೆಚ್ಚುತ್ತಿರುವಂತೆ ತೋರುತ್ತಿದ್ದರೂ ಈಗ ಏಪ್ರಿಲ್ 22ರಿಂದ ನಿಮ್ಮ ರಾಶಿಚಕ್ರದ ಪರವಾಗಿ ಗ್ರಹಗಳ ಚಲನೆಗಳು ಬದಲಾಗುತ್ತವೆ. ಗುರುವು ನಿಮಗೆ ಒಮ್ಮೆ ದಯಪಾಲಿಸಿದರೆ ಆ ಯಶಸ್ಸು ಶಾಶ್ವತವಾಗಿರುತ್ತದೆ. ಧನುರಾಶಿಯೂ ಸಹ ಅದೇ ಸಮಯದಲ್ಲಿ ಜಿಗಿದು ಎದ್ದು ನಿಲ್ಲುತ್ತದೆ. ಈ ಶಕ್ತಿಯಿಂದಾಗಿ ನೀವು ಹಣವನ್ನು ಗಳಿಸುವುದಲ್ಲದೆ ಇತರರಿಗೆ ದಾರಿ ತೋರಿಸುವ ಮಟ್ಟಕ್ಕೆ ಏರುತ್ತೀರಿ. ನೀವು ಕೂಡ ಮಟ್ಟಕ್ಕೆ ಏರುತ್ತೀರಿ. ಧನುರಾಶಿಯವರು ಹೆಚ್ಚಾಗಿ ಕೇಳುವ ಪ್ರಶ್ನೆಯೆಂದರೆ, ನಾನು ಯಾರಿಗೂ ಕೆಟ್ಟದ್ದನ್ನು ಮಾಡದಿದ್ದರೂ ನಾನು ಏಕೆ ಇಷ್ಟೊಂದು ಬಳಲುತ್ತಿದ್ದೇನೆ? ಇದಕ್ಕೆ ಉತ್ತರ ಈ ಜನ್ಮದಲ್ಲಿ ಅಲ್ಲ, ಹಿಂದಿನ ಜನ್ಮದಲ್ಲಿ ಇರುತ್ತದೆ. ನೀವು ನಿಮ್ಮ ಹಿಂದಿನ ಜನ್ಮದಲ್ಲಿ ಕೆಲವು ದೊಡ್ಡ ಜವಾಬ್ದಾರಿಗಳನ್ನು ಹೊತ್ತುಕೊಂಡಿದ್ದೀರಿ ಮತ್ತು ಇತರರಿಗಾಗಿ ತ್ಯಾಗ ಮಾಡಿದ್ದೀರಿ. ಅದಕ್ಕಾಗಿಯೇ ನೀವು ತ್ಯಾಗದ ಹಾದಿಯಲ್ಲಿ ನಡೆಯುತ್ತಿದ್ದೀರಿ ಮತ್ತು ನಂತರ ಈ ಜೀವನದ ಮೊದಲ ಭಾಗದಲ್ಲಿ ಫಲವನ್ನು ಪಡೆಯುತ್ತಿದ್ದೀರಿ. ನಿಮ್ಮ ಜೀವನದಲ್ಲಿ ನೀವು ಎದುರಿಸಿದ ಪ್ರತಿಯೊಂದು ಕಷ್ಟವೂ ನಿಮ್ಮ ಆತ್ಮವನ್ನು ಶುದ್ಧೀಕರಿಸಿದೆ ಮತ್ತು ನಿಮ್ಮನ್ನು ಅಹಂಕಾರರಹಿತರನ್ನಾಗಿ ಮಾಡಿದೆ. ಈಗ ಆ ಕರ್ಮಗಳ ಹೊರೆ ಕಡಿಮೆಯಾಗುತ್ತದೆ. ಅದಕ್ಕಾಗಿಯೇ ಕರ್ಮಗಳ ಪರಿಹಾರದಿಂದ ಬರುವ ನಿಜವಾದ ಯಶಸ್ಸು 2026ರಿಂದ ನಿಮ್ಮ ಜೀವನದಲ್ಲಿ ಪ್ರಾರಂಭವಾಗುತ್ತದೆ. ಧನುರಾಶಿ ಎದುರಿಸುವ ಕಷ್ಟಗಳು ಸಾಮಾನ್ಯವಲ್ಲ.
ನೀವು ಬಾಲ್ಯದಿಂದಲೂ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದೀರಿ. ನಿಮ್ಮ ವಯಸ್ಸಿಗೆ ಮೀರಿದ ಆಲೋಚನೆಗಳೊಂದಿಗೆ ನೀವು ನಿಮ್ಮ ಕುಟುಂಬದ ಜೊತೆಗೆ ನಿಂತಿದ್ದೀರಿ. ನಂಬಿದವರ ಕೈಗಳಿಂದ ಸ್ಪರ್ಶಿಸಲ್ಪಟ್ಟ ನಿಮ್ಮ ಆತ್ಮಶಕ್ತಿ ನಿಮ್ಮನ್ನು ಉಳಿಸಿದೆ. ನೀವು ಎದುರಿಸಿದ ಪ್ರತಿಯೊಂದು ಕಷ್ಟವೂ ಭವಿಷ್ಯದಲ್ಲಿ ನೀವು ಸಾಧಿಸುವ ಯಶಸ್ಸಿಗೆ ಯೋಗ್ಯವಾದ ಬೆಲೆಯಾಗಿದೆ. ಈ ಬೆಲೆಯನ್ನು ಪಾವತಿಸದೆ ಯಾರೂ ದೊಡ್ಡ ಯಶಸ್ಸನ್ನು ಸಾಧಿಸಲು ಸಾಧ್ಯವಿಲ್ಲ. ಧನುರಾಶಿಯ ಆತ್ಮವು ತುಂಬಾ ಬಲಶಾಲಿಯಾಗಿದೆ. ದೇವರು ಆ ಶಕ್ತಿ ಸುಲಭವಾಗಿ ಹೊರಬರಲು ಬಿಡುವುದಿಲ್ಲ. ಅವನು ಮೊದಲು ಅದನ್ನು ಪರೀಕ್ಷಿಸುತ್ತಾನೆ. ನೀವು ಎಷ್ಟು ತಡೆದುಕೊಳ್ಳಬಹುದು ಮತ್ತು ನೀವು ಎಷ್ಟು ಪ್ರಾಮಾಣಿಕತೆಯನ್ನು ಬಿಟ್ಟುಕೊಡುವುದಿಲ್ಲ ಎಂದು ಅವನು ನೋಡುತ್ತಾನೆ. ಈ ಕಷ್ಟಗಳಿಂದಾಗಿ ನೀವು ಒಳಗಿನಿಂದ ಬದಲಾಗಿದ್ದೀರಿ. ನೀವು ಚಿಕ್ಕ ವಿಷಯಗಳಿಗೂ ತಲೆಕೆಡಿಸಿಕೊಳ್ಳುವುದಿಲ್ಲ ಮತ್ತು ಜೀವನವನ್ನು ಆಳವಾಗಿ ಅರ್ಥಮಾಡಿಕೊಳ್ಳುತ್ತೀರಿ. ನೀವು ಇತರರ ದುಃಖವನ್ನು ಸುಲಭವಾಗಿ ಗುರುತಿಸುತ್ತೀರಿ. ಭವಿಷ್ಯದಲ್ಲಿ ನಿಮಗೆ ಬರುವ ಮಹಾನ್ ಮಟ್ಟಕ್ಕೆ ಇದು ಅಡಿಪಾಯ. ಕೋಟ್ಯಾಧಿಪತಿಯಾಗುವ ಮೊದಲು ನೀವು ವ್ಯಕ್ತಿಯ ಜೀವನದಲ್ಲಿ ಕೆಲವು ವಿಶೇಷ ಬದಲಾವಣೆಗಳನ್ನು ಸಹ ನೋಡುತ್ತೀರಿ. ಇದು ಕೆಲವು ಜನರಿಗೆ ಸಂಭವಿಸುತ್ತದೆ, ವಿಶೇಷವಾಗಿ ಏಪ್ರಿಲ್ 22 ಮತ್ತು 24ರ ನಡುವೆ. ನೀವು ಇವುಗಳನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳುವಿರಿ. ಮೊದಲ ಲಕ್ಷಣ ಬರುತ್ತದೆ ಮತ್ತು ನಿಮ್ಮಲ್ಲಿ ಮೌನ ಹೆಚ್ಚಾಗುತ್ತದೆ. ಇದರರ್ಥ ಅನಗತ್ಯ ಮಾತುಗಳು ಕಡಿಮೆಯಾಗುತ್ತವೆ ಮತ್ತು ನಿಮ್ಮ ಆಲೋಚನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವ ನಿಮ್ಮ ಆಸಕ್ತಿ ಕಡಿಮೆಯಾಗುತ್ತದೆ. ಇದು ಒಂಟಿತನವಲ್ಲ, ಆದರೆ ಆಸಕ್ತಿಯ ನಷ್ಟ. ಒಟ್ಟಿಗೆ ಇರುವುದು ಬಹಳ ಅಪರೂಪ, ಆದರೆ ಅದು ಖಂಡಿತವಾಗಿಯೂ ಕೋಟ್ಯಾಧಿಪತಿಯ ಜೀವನದಲ್ಲಿ ಕಂಡುಬರುತ್ತದೆ. ಎರಡನೆಯ ಲಕ್ಷಣ ಬರುತ್ತದೆ ಮತ್ತು ಒಂಟಿತನ ಹೆಚ್ಚಾಗುತ್ತದೆ. ಇದು ಶಾಪವಲ್ಲ, ಆದರೆ ದೈವಿಕ ಸಂಕೇತ. ಯಾರಾದರೂ ಒಂದು ದೊಡ್ಡ ಮಟ್ಟವನ್ನು ತಲುಪುವ ಮೊದಲು ದೇವರು ಅವರನ್ನು ಸ್ವಲ್ಪ ಸಮಯದವರೆಗೆ ಒಂಟಿಯಾಗಿರಿಸುತ್ತಾರೆ. ಆ ಸಮಯದಲ್ಲಿ ಅವರು ಅವರ ದೌರ್ಬಲ್ಯ ಮತ್ತು ಸಾಮರ್ಥ್ಯಗಳನ್ನು ಅರ್ಥಮಾಡಿಕೊಳ್ಳುತ್ತಾರೆ. ಮೂರನೆಯ ಲಕ್ಷಣ ಬರುತ್ತದೆ ಮತ್ತು ಅವರು ಅನ್ಯಾಯವನ್ನು ಸಹಿಸಲು ಸಾಧ್ಯವಾಗುವುದಿಲ್ಲ. ಇಷ್ಟು ದಿನ ಮೌನವಾಗಿ ಸಹಿಸಿಕೊಂಡಿದ್ದ ನೀವು ತಪ್ಪು ಎಂದು ಭಾವಿಸುವ ಸ್ಥಳದಲ್ಲಿ ಇದ್ದಕ್ಕಿದ್ದಂತೆ ನಿಮ್ಮ ಧ್ವನಿಯನ್ನು ಎತ್ತುತ್ತೀರಿ. ನಾಲ್ಕನೆಯ ಲಕ್ಷಣವೆಂದರೆ ಆಧ್ಯಾತ್ಮಿಕ ಕಥೆಗಳತ್ತ ಆಕರ್ಷಣೆ. ದೇವರು, ಧ್ಯಾನ, ಮಂತ್ರಗಳು ಮತ್ತು ಮೌನ ಎಲ್ಲವೂ ನಿಮ್ಮನ್ನು ಆಕರ್ಷಿಸುತ್ತವೆ. ಐದನೇ ಲಕ್ಷಣವೆಂದರೆ ವಿಚಿತ್ರ ಕನಸುಗಳು ಮತ್ತು ನಿಮ್ಮ ಕನಸಿನಲ್ಲಿ ದೊಡ್ಡ ದೇವಾಲಯಗಳು ಅಥವಾ ಹರಿಯುವ ನೀರು ಇಲ್ಲದಿದ್ದರೆ ಅದು ಪ್ರಕೃತಿಯ ಆಶೀರ್ವಾದ. ಇದರರ್ಥ ನಿಮ್ಮ ಬದಲಾವಣೆಯು ದೈಹಿಕವಾಗಿ ಪ್ರಾರಂಭವಾಗುತ್ತದೆ, ಮಾನಸಿಕವಾಗಿ ಪ್ರಾರಂಭವಾಗುತ್ತದೆ. ಆರನೇ ಲಕ್ಷಣವೆಂದರೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು. ಜವಾಬ್ದಾರಿ ಹೆಚ್ಚಾಗುವ ಮೊದಲು ಬರುವ ಶಕ್ತಿ ಇದು. ಅಂತಿಮವಾಗಿ ನನ್ನ ನಿರ್ಧಾರ ನನ್ನದು ಎಂದು ನೀವು ನಂಬುವಿರಿ. ಧನುರಾಶಿ ಜನರು ಹಣ ಬರುವ ಮೊದಲು ತೀವ್ರ ಭಯವನ್ನು ಅನುಭವಿಸುತ್ತಾರೆ, ಆದರೆ ಅದು ಸಾಮಾನ್ಯ ಭಯವಲ್ಲ. ಇದು ಮುಂಬರುವ ಜವಾಬ್ದಾರಿಯ ಭಯ. ವಿಶೇಷವಾಗಿ ಏಪ್ರಿಲ್ 22ರಂದು ಮೊದಲೇ ಹೇಳಿದಂತೆ ಬಿ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರು ಹೊಂದಿರುವ ವ್ಯಕ್ತಿಯಿಂದ ನೀವು ಪ್ರಮುಖ ಸುದ್ದಿಯನ್ನು ಸ್ವೀಕರಿಸುತ್ತೀರಿ. ಏಪ್ರಿಲ್ 23 ಮತ್ತು 24ರಂದು ನಿಮ್ಮಲ್ಲಿ ಅದೃಷ್ಟದ ಬದಲಾವಣೆ ಪ್ರಾರಂಭವಾಗಿದೆ ಎಂಬುದರ ಸಂಕೇತವಾಗಿ ನಿಮ್ಮ ಮನಸ್ಸು ಸ್ಪಷ್ಟವಾಗಿ ಬದಲಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಕನಸುಗಳನ್ನು ನಿರ್ಲಕ್ಷಿಸಬೇಡಿ. ಈ ಆಂತರಿಕ ಧ್ವನಿಯನ್ನು ಆಲಿಸಿ. ಈ 4 ದಿನಗಳು ಸಮಯವು ನಿಮಗೆ ನೀಡುತ್ತಿರುವ ಉತ್ತಮ ಅವಕಾಶವಾಗಿದೆ. ಧನುರಾಶಿ ಜನರು, ನೀವು ನೆನಪಿಟ್ಟುಕೊಳ್ಳಬೇಕಾದ ಏಕೈಕ ವಿಷಯವೆಂದರೆ ನಿಮ್ಮ ಕಷ್ಟಗಳು ವ್ಯರ್ಥವಾಗಿಲ್ಲ. ಏಪ್ರಿಲ್ 22ರಿಂದ 24ರವರೆಗಿನ ಈ ಅವಧಿಯು ನಿಮ್ಮ ಭವಿಷ್ಯಕ್ಕೆ ಬಲವಾದ ಅಡಿಪಾಯ ಹಾಕುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಕ್ಷಣ ಲೈಕ್ ಮಾಡಿ ಮತ್ತು ಜೈ ಹನುಮಾನ್ ಎಂದು ಹೇಳುವ ಒಂದು ಸಣ್ಣ ಕಾಮೆಂಟ್ ಅನ್ನು ನಮಗೆ ಬಿಡಿ. ಇನ್ನಷ್ಟು ಹೀಗೆ ಜ್ಯೋತಿಷ್ಯ ಸತ್ಯಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಚಂದಾದಾರರಾಗಿ. ನಿಮ್ಮ ಬೆಂಬಲವು ಈ ಮಾಹಿತಿಯನ್ನು ಹೆಚ್ಚಿನ ಜನರಿಗೆ ಹರಡಲು ನಮಗೆ ಸಹಾಯ ಮಾಡುತ್ತದೆ. ಈ ಅದ್ಭುತವಾದ ವಿಧಿಯ ಬದಲಾವಣೆಯನ್ನು ವಿಶ್ವಾಸದಿಂದ ಸ್ವಾಗತಿಸಿ.